ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಕೊರೋನಾ ವೈರಸ್ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಈ ಜಿಲ್ಲೆಗೆ ಒಂದು ಕೇಸ್ನದ್ದೇ ಟೆನ್ಷನ್ ಎದುರಾಗಿದೆ. ಒಂದು ಕೇಸ್ನಿಂದ ಎಷ್ಟು ಜನರಿಗೆ ಸೋಂಕು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ರೀತಿಯಾದಂತ ಟೆನ್ಷನ್ ಎದುರಾಗಿರುವಂತದ್ದು. ಅದೇ ರೀತಿಯಾಗಿ ರಾಯಚೂರಿಗೂ ಅಷ್ಟೇ. ರಾಯಚೂರಿನಲ್ಲಿ ಪೇಷಂಟ್ ನಂಬರ್ 15670 ಕೇಸ್ನ ಆತಂಕ ಮನೆ ಮಾಡಿರುವಂತದ್ದು. ಯಾಕೆಂದ್ರೆ ದೇವದುರ್ಗ ಪಟ್ಟಣದ ಮಹಿಳೆಗೆ ಸೋಂಕು ಬಂದಿದೆ. ಆ ಮಹಿಳೆಯಿಂದ ಶುರುವಾಗಿರುವಂತದ್ದು ಆ ಟೆನ್ಷನ್ನು. ಯಾಕೆ ಆ ಮಹಿಳೆಯಿಂದ ಟೆನ್ಷನ್ ಅಂದ್ರೆ, ಜೂನ್ 22ರಂದು ರಾಯಚೂರಿನಲ್ಲಿ ಓಡಾಟವನ್ನ ಮಾಡಿದ್ದಾರೆ ಈ ದೇವದುರ್ಗದ ಮಹಿಳೆ. ಭರ್ಜರಿ ಶಾಪಿಂಗ್ ಅನ್ನ ಮಾಡಿದ್ರು. ಈ ಸೋಂಕಿತೆ ಈಕೆಯ ಸಂಪರ್ಕದಲ್ಲಿದ್ದವರಿಗೆ ಹುಡುಕಾಟವನ್ನ ಮಾಡಲಾಗ್ತಾ ಇರುವಂತದ್ದು. ಸಾಕಷ್ಟು ಕಡೆ ಹೋಗಿ ಬಂದಿದ್ದಾರೆ. ಸೊ ಹೀಗಾಗಿನೇ ರಾಯಚೂರು ಜಿಲ್ಲಾಡಳಿತಕ್ಕೆ ಅವರ ಟ್ರಾವೆಲ್ ಹಿಸ್ಟರಿ ಅದನ್ನ ಟ್ರೇಸ್ ಔಟ್ ಮಾಡೋದೇ ದೊಡ್ಡ ಸವಾಲಾಗಿರುವಂತದ್ದು. ಇತ್ತೀಚೆಗೆ ವಿದೇಶದಿಂದ ಬಂದಿದ್ರು ಈ ಮಹಿಳೆಯ ಪುತ್ರ. ಸದ್ಯಕ್ಕೆ ಈ ಸೋಂಕಿತೆಯ ಪತಿ ಮತ್ತೆ ಪುತ್ರನನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇಬ್ಬರ ಸ್ವಾಬ್ ಟೆಸ್ಟ್ ಲ್ಯಾಬ್ಗೆ ರವಾನೆ ಮಾಡಲಾಗಿರುವಂತದ್ದು. ಅವರ ರಿಪೋರ್ಟ್ ಕೂಡ ಬರಬೇಕಾಗಿರುವಂತದ್ದು ಬಾಕಿ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಿಲಾಪುರ. ಎಸ್ ಶರಣಪ್ಪ, ಒಬ್ಬ ಮಹಿಳೆಯ ಟ್ರಾವೆಲ್ ಹಿಸ್ಟರಿ ಮತ್ತು ಒಂದ್ ಕಡೆ ಎಷ್ಟು ಜನ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅನ್ನೋದ್ರ ಬಗ್ಗೆ ಯಾವ ರೀತಿಯಾಗಿ ಟ್ರೇಸಿಂಗ್ ಮಾಡಲಾಗ್ತಾ ಇದೆ? ಈಗ ಎಷ್ಟು ಜನ ಸಿಕ್ಕಿದ್ದಾರೆ? ಈಗಾಗಲೇ ಏನು ಕಳೆದ 3 ದಿನಗಳಿಂದ ಒಂದು ದೇವದುರ್ಗದಲ್ಲಿ ಯಾವುದೇ ಸೋಂಕಿ ಏನು ಸಂಪರ್ಕ ಟ್ರಾವೆಲ್ ಹಿಸ್ಟರಿ ಇಲ್ಲದ ಒಬ್ಬ ಮಹಿಳೆಗೆ ಸೋಂಕಿತ್ತು. ಅದು ಯಾವ ರೀತಿ ಬಂದಿದೆ ಅನ್ನೋದನ್ನ ಈಗಾಗಲೇ ಜಿಲ್ಲಾಡಳಿತ ತಲೆಕೆಡಿಸಿಕೊಂಡಿದೆ. ಜೊತೆಗೆ ಆಕೆಯ ಮಗ ಏನು ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ರು, ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಅವ್ರ ಮನೆಗೆ ಬಂದಿದ್ದಾರೆ. ಆಕೆಯಿಂದ ಬಂದಿರಬಹುದು ಅನ್ನುವಂತ ಶಂಕೆ ಇದೆ. ಆದ್ರೆ ಇನ್ನೂ ಅದು ದೃಢಪಡಬೇಕು. ಯಾಕಂತ ಹೇಳಿದ್ರೆ ಅವರು ಇಬ್ಬರನ್ನು ಆಕೆ ಗಂಡ ಮತ್ತು ಮಗನನ್ನ ಈಗಾಗಲೇ ಕ್ವಾರಂಟೈನ್ ಮಾಡಿ ಅವರಿಗೆ ಸ್ವಾಬ್ ಟೆಸ್ಟ್ ಮಾಡಿದ್ದಾರೆ. ಮತ್ತೆ ಈ ಸಂಬಂಧದಲ್ಲಿ ಅವ್ರ ಸುತ್ತಮುತ್ತ ಇದ್ದವರನ್ನು ಮತ್ತು ಯಾರ್ಯಾರು ಸಂಪರ್ಕ ಇದ್ದಾರೆ ಅನ್ನುವಂತ ಟ್ರೇಸಿಂಗ್ ನಡೀತಾ ಇದೆ. ಜೊತೆಗೆ ಏನು ದೇವದುರ್ಗ ಸುತ್ತಲೂ ಮತ್ತು ಕೊಪ್ಪ ಏನು ರಾಯಚೂರಿನಲ್ಲಿ ಆಕೆ ತಿರುಗಾಡುವಂತ ಪ್ರದೇಶದಲ್ಲೂ ಸಹ ಆಕೆಯೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಎಲ್ಲೆಲ್ಲಿ ಅವರ ಸಂಪರ್ಕ ದ್ವಿತೀಯ ಮತ್ತು ಪ್ರಥಮ ಸಂಪರ್ಕಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಇನ್ನೂ ಎಷ್ಟು, ಯಾಕಂದ್ರೆ ಆ ಮಹಿಳೆ ಸುಮಾರು ಕಡೆ ತಿರುಗಾಡಿದ್ದು ಸಿಂಪ್ಟಮ್ಯಾಟಿಕ್ ರೋಗದ ಲಕ್ಷಣ ಏನಾದ್ರು ಇತ್ತಾ? ಇಲ್ಲ, ರೋಗದ ಲಕ್ಷಣ ಇಲ್ಲದೇ ಇರೋಕೆ ಆದ್ರೆ ಆಕೆ ಯಾವುದೋ ಒಂದು ಇದಕ್ಕೆ ನೀನು ಸ್ವಲ್ಪ ನೆಗಡಿ ಕೆಮ್ಮು ಇರುವಂತ ಕಾರಣಕ್ಕಾಗಿ ಆಕೆ ಟ್ರೇಸಿಂಗ್ ಇದಕ್ಕಾದಾಗ ಆಕೆಗೆ ಏನು ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ. ಈಗ ಆಕೆಗೆ ಕ್ವಾರಂಟೈನ್ ಏನು ಐಸೋಲೇಷನ್ ಮಾಡಲಾಗಿದೆ. ಇನ್ನು ಮುಂದೆ ಆಕೆಯಿಂದ ಏನಾದ್ರು ಬೇರೆಯವರಿಗೆ ತಗುಲಿದೆಯಾ ಅಥವಾ ಅವ್ರ ಕುಟುಂಬದವರಿಗೂ ಮತ್ತು ಇನ್ನು ದ್ವಿತೀಯ ಮತ್ತು ಪ್ರಥಮ ಸಂಪರ್ಕದಲ್ಲಿ ಇರುವಂತವರನ್ನ ಹೆಚ್ಚೆಚ್ಚು ಇನ್ನೂ 2 ದಿನದಲ್ಲಿ ಸಂಪೂರ್ಣವಾಗಿ ಕಲೆ ಹಾಕಿ ಇದ್ದ. ಈ ಹಿನ್ನೆಲೆಯಲ್ಲಿ ಏನು ದೇವದುರ್ಗದಲ್ಲಿ ಆಕೆ ಮನೆ ಮತ್ತು ಆ ಸುತ್ತಲೂ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಶರಣಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಕಾಲದಲ್ಲಿ ನೋಡ್ತಾನೆ ಇದೀವಿ ಯಾವ್ಯಾವ ರೀತಿಯಾದಂತ ಕರಾಳ ಮುಖಗಳ ಅನಾವರಣ ಆಗ್ತಾ ಇರುವಂತದ್ದನ್ನ. ಮತ್ತೊಂದು ಕರಾಳ ಮುಖದ ಅನಾವರಣವನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ವಿ. ತುಮಕೂರಿನಲ್ಲಿ ಅಧಿಕಾರಿಗಳೇ ಬಿಚ್ಚಿಟ್ಟಂತಹ ಸತ್ಯ ಇದು. ಆಸ್ಪತ್ರೆಯ ಅವ್ಯವಸ್ಥೆ ಬಳಿಕ ಈಗ ಕ್ವಾರಂಟೈನ್ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ್ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ, ತುಮಕೂರಿನಲ್ಲಿ ಹೇಗೆ ನೋಡ್ಕೊಳ್ತಾ ಇದ್ದಾರೆ, ಅಲ್ಲಿ ಆಸ್ಪತ್ರೆಯಲ್ಲಿ ಒಂದ್ ಕತೆ ಆದ್ರೆ ಕ್ವಾರಂಟೈನ್ ನ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂತ ಕತೆ ಈಗ ಕಾಣಿಸ್ತಾ ಇರುವಂತದ್ದು. ಉಪ ತಹಶೀಲ್ದಾರ್ ಬಿಚ್ಚಿಟ್ಟಂತ ಕ್ವಾರಂಟೈನ್ ನ ಕರಾಳ ಮುಖವನ್ನ ತೋರಿಸ್ತೀವಿ. ಕ್ವಾರಂಟೈನ್ ಅವಧಿ ಮುಗಿದ್ರೂ ಕೂಡ ಮನೆಗೆ ಕಳುಹಿಸ್ತಾ ಇಲ್ವಂತೆ. ತಹಶೀಲ್ದಾರ್ ಹಾಗೂ THO ವಿರುದ್ಧ ಎಸಿಗೆ ದೂರನ್ನ ನೀಡಲಾಗಿರುವಂತದ್ದು. ಅಲ್ಲಿ ತಾಲೂಕ್ ಹೆಲ್ತ್ ಆಫೀಸರ್ ವಿರುದ್ಧ ಮತ್ತೆ ತಹಶೀಲ್ದಾರ್ ವಿರುದ್ಧ ಎಸಿಗೆ ದೂರನ್ನ ನೀಡಲಾಗಿದೆ. ಸೋಂಕಿತನ ಸಂಪರ್ಕದಿಂದ ಉಪ ತಹಶೀಲ್ದಾರ್ಗೆ ಕ್ವಾರಂಟೈನ್ ಮಾಡಲಾಗಿರುವಂತದ್ದು. 7 ದಿನಗಳಾದ್ರೂ ಕೂಡ ಕ್ವಾರಂಟೈನ್ ನಿಂದ ಬಿಡುಗಡೆ ಮಾಡಿಲ್ವಂತೆ. ನೊಣನಕೆರೆ ಉಪ ತಹಶೀಲ್ದಾರ್ ಪರಮೇಶ್ವರಯ್ಯ ಅಳಲನ್ನ ತೋಡ್ಕೊಂಡಿದ್ದಾರೆ. ಉಪ
ತಹಶೀಲ್ದಾರ್ ಇವರು ಪರಮೇಶ್ವರ್ ಅವರು, ಇವ್ರಿಗೆ ಈ ರೀತಿಯಾದಂತ ಪರಿಸ್ಥಿತಿ ಇದೆ ಅಂದ್ರೆ ಇನ್ನ ಜನಸಾಮಾನ್ಯರ ಕತೆ ಏನು ಹಾಗಾದ್ರೆ ತುಮಕೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಂತೂ ಅವ್ಯವಸ್ಥೆಗಳ ಆಗರ ಆಗ್ಬಿಟ್ಟಿದೆ. ಅದೇ ರೀತಿಯಾದಂತ ವರದಿ ಈಗ ತುಮಕೂರಿನಲ್ಲೂ ಕೂಡ ಆಗಿರುವಂತದ್ದು. ಪರಮೇಶ್ ಅಂತ ಉಪ ತಹಶೀಲ್ದಾರ್ ಅವರ ಯಾರೋ ಒಬ್ಬರ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನುವ ಕಾರಣಕ್ಕೋಸ್ಕರ ಕ್ವಾರಂಟೈನ್ ಅನ್ನ ಮಾಡ್ಲಾಗಿತ್ತಂತೆ. ಕ್ವಾರಂಟೈನ್ ಅವಧಿ ಮುಗಿದ ಮೇಲೂ ಕೂಡ ಈ ಸರ್ಕಾರಿ ನೌಕರರನ್ನ ಬಿಟ್ಟಿಲ್ಲ. ಉಪ ತಹಶೀಲ್ದಾರ್ ಇವರು ಡೆಪ್ಯೂಟಿ ತಹಶೀಲ್ದಾರ್ ಆಗಿರುವಂತವ್ರು. ಸೊ ಹೀಗಾಗಿ ಅಲ್ಲಿರುವಂತ ತಹಶೀಲ್ದಾರ್ ಮತ್ತೆ THO ಮೇಲೆ ಅವರು ಎಸಿಗೆ ದೂರನ್ನ ನೀಡಿದ್ದಾರೆ. ಆ ದೂರಿನ ಪ್ರತಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಕ್ವಾರಂಟೈನ್ ಅವಧಿ ಮುಗ್ದಿದೆ, ಅದಾದ್ಮೇಲೂ ಕೂಡ ನಮ್ಮನ್ನ ಕ್ವಾರಂಟೈನ್ ಇಂದ ಬಿಡುಗಡೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಅವರು ದೂರನ್ನ ನೀಡಿದ್ದಾರೆ. ತುಮಕೂರಿನಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಕ್ವಾರಂಟೈನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪ ತಹಶೀಲ್ದಾರ್ಗೆ ಇನ್ನೂ ಕೂಡ ಕ್ವಾರಂಟೈನ್ ನಿಂದ ಮುಕ್ತಿ ಸಿಗದಂತ ಹಿನ್ನೆಲೆಯಲ್ಲಿ ಅವರು ಎಸಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ತಹಶೀಲ್ದಾರ್ ಮತ್ತು THO ನಮ್ಗೆ ಇಲ್ಲಿ ಕ್ವಾರಂಟೈನ್ ಅವಧಿ ಮುಗಿದಿದ್ರು ಕೂಡ ಬಿಡುಗಡೆಗೊಳಿಸ್ತಾ ಇಲ್ಲ ಅಂತ. ಕೊರೋನಾ ಪಾಸಿಟಿವ್ ಇರೋಂಥ ವ್ಯಕ್ತಿ ದಿನಾಂಕ 18/2/2020 ನಮ್ಮ ಕಚೇರಿಗೆ ಬಂದಂಥ ಕಾರಣಕ್ಕೆ ನಮ್ಮನ್ನು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಟ್ರೀಟ್ ಮಾಡಿಬಿಟ್ಟು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಆಸ್ಪತ್ರೆ ಟಿಪ್ಪಟೂರು ಇಲ್ಲಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಇಟ್ಟಿದ್ದಾರೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರವಾಗಿ 7 ದಿನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನು ಮತ್ತು 7 ದಿನ ಹೋಮ್ ಕ್ವಾರಂಟೈನ್ ಅಂತ ಇದೆ. ಆದರೆ ತಹಶೀಲ್ದಾರ್ ಮತ್ತು THO ಇವರಿಬ್ಬರು ಸೇರಿಕೊಂಡು ನಮ್ಮನ್ನು ಸುಮಾರು 15 ದಿವಸದಿಂದ ಇಲ್ಲೇ ಕೂಡ ಆಗ್ತಾಯಿದ್ದಾರೆ. 20ನೇ ತಾರೀಕು ನಮ್ಮದು ಸ್ಯಾಂಪಲ್ ತಗೊಂಡಿದ್ದಾರೆ. ಅದು ರಿಸಲ್ಟ್ ಏನೋ 23-24 ಬಂತು ಅಂತ ಹೇಳಿದರು. ಆದರೂ ಅದು ನಮಗೇನು ಯಾರು ಇದುವರೆಗೂ ಬಹಿರಂಗಪಡಿಸಿಲ್ಲ. ಈಗ ನಮಗೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಮೂಲಭೂತ ಸೌಕರ್ಯಗಳಿಲ್ಲ, ಸ್ವಚ್ಛತೆ ಇಲ್ಲ, ಕುಡಿಯೋ ನೀರಿರಲ್ಲ, ಕರೆಂಟ್ ಇರಲ್ಲ. 3 ರಾತ್ರಿ ಸತತವಾಗಿ ನಾನಿರೋ ರೂಮಿಗೆ ಕರೆಂಟ್ ಇರಲಿಲ್ಲ. ಸೊಳ್ಳೆಗಳು ಕಾಟದಿಂದ ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ದಾಖಲೆಯ ಪ್ರಮಾಣದಲ್ಲಿ ವರದಿ ಆಗ್ತಾ ಇರುವಂತದ್ದು. ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 889 ಕೊರೋನಾ ಕೇಸ್ಗಳು ದಾಖಲಾಗಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಇನ್ನ ಎಷ್ಟೇ ಕೇಸ್ ಬಂದರೂ ಕೂಡ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾವೆ ಕೆಲವು ಇಲಾಖೆಗಳು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ ಎಲ್ಲಿ ಜಾಸ್ತಿ ತಾಂಡವಾಡ್ತಾ ಇರುವಂತದ್ದು ಅಂದ್ರೆ BMTC ಅಲ್ಲಿ ಮೆಜೆಸ್ಟಿಕ್ ನಿಲ್ದಾಣದಲ್ಲಿಲ್ಲ ಆರೋಗ್ಯ ತಪಾಸಣೆ. ಬೆಂಗಳೂರಿನಲ್ಲಿ ಇಷ್ಟೊಂದೆಲ್ಲ ಪ್ರಕರಣಗಳು ಜಾಸ್ತಿ ಆಗುವಂತಹ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಲಿಲ್ಲ ಅಂದ್ರೆ ದೇವರೇ ಕಾಪಾಡಬೇಕು. BMTC ಅಧಿಕಾರಿಗಳಿಂದ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ. ಮುಂಜಾಗ್ರತಾ ಕ್ರಮ ಅನ್ನೋದೇ ಮಾಯವಾಗೋಗ್ಬಿಟ್ಟಿದೆ. BMTCಯಲ್ಲಿ ಅತಿ ಹೆಚ್ಚಿನ ಮುಂಜಾಗ್ರತೆಯನ್ನ ಜವಾಬ್ದಾರಿಯನ್ನ ವಹಿಸಬೇಕಾದಂತಹ ಸಂದರ್ಭ ಇದು ರಾಜ್ಯದಲ್ಲಿ. ಇಂತಹ ಸಂದರ್ಭದಲ್ಲೇ ನೆಗ್ಲಿಜೆನ್ಸಿ. ಮೊದಲಂತೆ ಸ್ಕ್ರೀನಿಂಗ್ ಮಾಡ್ತಾ ಇಲ್ಲ. ಸ್ಯಾನಿಟೈಸೇಷನ್ ಅನ್ನೋದು ಏನು ಅಂತ ಕೇಳಬೇಕು ಇಲ್ಲಿರುವಂತ ಅಧಿಕಾರಿಗಳಿಗೆ. ಬೆಳವಣಿಗೆಯಷ್ಟು ಜನಕ್ಕೆ ಮಾತ್ರ ಚೆಕಿಂಗ್ ಮಾಡ್ತಾ ಇದ್ದಾರೆ. ಇನ್ನ ಯಾವ ರೀತಿಯಾಗಿದೆ BMTCಯಲ್ಲಿ ಪರಿಸ್ಥಿತಿ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಬೆಂಗಳೂರಿನ BMTCಯ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಮೊದಲು ಥರ್ಮಲ್ ಸ್ಕ್ರೀನಿಂಗ್ ಎಲ್ಲ ಮಾಡ್ತಾ ಇದ್ರು, ಬಟ್ ಆದ್ರೆ ಈಗ ಮೆಜೆಸ್ಟಿಕ್ BMTC ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ಇಲ್ಲ, ಆರೋಗ್ಯ ತಪಾಸಣೆ ಕೂಡ ಮಾಡ್ತಾ ಇಲ್ಲ. ನಾವೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೋಡಬಹುದು, ಬಸ್ ಅನ್ನ ಹತ್ತುಭಾಗ ಸಂದರ್ಭಗಳಲ್ಲಿ ಕೂಡ ಅವ್ರಿಗೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮೊದಲು ಮಾಡ್ತಾ ಇದ್ರು, ಬಟ್ ಆದ್ರೆ ಈಗ ಯಾವುದೇ ರೀತಿ ಥರ್ಮಲ್ ಸ್ಕ್ರೀನಿಂಗ್ ಆಗಿರ್ಬೋದು ಯಾವುದೇ ರೀತಿ ಮಾಡ್ತಾ ಇಲ್ಲ, ಸ್ಯಾನಿಟೈಸ್ ಕೂಡ ಮಾಡ್ತಾ ಇರಲ್ಲ. ನಾವೀಗ ಇದು ಹತ್ತಿಬೆಲೆ ಬಸ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಹತ್ತಿಬೆಲೆಗೆ ಹೋಗುವಂತಹ ಬಸ್. ನಾವೀಗ ಬಸ್ಸಲ್ಲಿ ನೀವು ಹತ್ತುವಂತ ನೋಡ್ಬೋದು, ಬಟ್ ಆದ್ರೆ ಇಲ್ಲಿ ಯಾವುದೇ ರೀತಿ ಅವ್ರು ಹತ್ತುವಂತಹ ಸಂದರ್ಭಗಳಲ್ಲಿ ಏನು ಸ್ಯಾನಿಟೈಸರ್ ಇರ್ಬೋದು, ಥರ್ಮಲ್ ಸ್ಕ್ರೀನಿಂಗ್ ಯಾವುದೇ ರೀತಿ ಮಾಡ್ತಾ ಇಲ್ಲ. ನಾವೀಗ ಅವರ ನಿರ್ವಾಹಕರಿದ್ದಾರೆ, ಅವ್ರ ನಿರ್ವಾಹಕ ಪ್ರಯಾಣಿಕರಿಗೆ ಯಾವ ರೀತಿ ಸುರಕ್ಷತೆ ಬಗ್ಗೆ ಕೇಳೋಣ. ಸರ್, ನಿಮ್ಗೆ ಇಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಎಲ್ಲ ಕೊಡ್ತಾ ಇದಾರಾ? ಹಿಂಗೆ ಮಾಡ್ತಾ ಇದ್ದಾರೆ? ಮಾಡ್ತಿದ್ದಾರೆ ಸರ್. ಎಲ್ಲಿ ಪ್ರಯಾಣಿಕರು ಮಾಡ್ತಾ ಇದಾರಾ? ಸ್ಯಾನಿಟೈಸರ್ ಎಲ್ಲ ಕೊಟ್ಟಿದ್ದಾರೆ? ಮೇಡಮ್, ನೀವು ಬಸ್ ಹತ್ಬೇಕಾದ್ರೆ ಥರ್ಮಲ್ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ರ? ಅದು ಮಾಡಲ್ಲ.
ಸ್ಯಾನಿಟೈಸರ್ ಕೊಟ್ರಾ? ಹಾಕೊಂಡಿದ್ದೀನಿ. ನೀವಲ್ಲ ಅವ್ರು ಕೊಟ್ರಾ? ಕೊಟ್ಟಿಲ್ಲ. ಬಟ್ ಆದರೆ BMTCಯ ಇಲಾಖೆಯ ಅಧಿಕಾರಿಗಳೇನಾಗಿದ್ದಾರೆ ಅವರು ಕೇವಲ ನಿರ್ವಾಹಕ ಮತ್ತೆ ಚಾಲಕರಿಗೆ ಮಾತ್ರ ಅವರು ಸ್ಯಾನಿಟೈಸರ್ ಕೊಟ್ಟಿರುವಂಥದ್ದು. ಬಟ್ ಅವ್ರಿಗೂ ಕೂಡ ಭಯದ ಪರಿಸ್ಥಿತಿ ಇರುವಂಥದ್ದು. ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾ ಇಲ್ಲ ಮತ್ತೆ ಸ್ಯಾನಿಟೈಸರ್ ಕೊಡ್ತಾ ಇಲ್ಲ. ಅವರವರು ಸ್ಯಾನಿಟೈಸರ್ ಬಸ್ಸನ್ನು ಹತ್ತಿಸ್ಕೊಳ್ತಾರೆ. ಬಟ್ ಆತಂಕದಲ್ಲಿ ಈಗ DMTCಯಲ್ಲೂ ಕೂಡ ಓಡಾಡುವ ಸಿಬ್ಬಂದಿ ಚಾಲಕ ನಿರ್ವಾಹಕರಲ್ಲೂ ಕೂಡ ಸೋಂಕು ಕಾಣಿಸ್ಕೊಳ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ BMTC ಇಲಾಖೆ ಬಹಳ ನಿರ್ಲಕ್ಷ್ಯ ವಹಿಸುವಂಥದ್ದು. ಈ ರೀತಿಯ ಸಂದರ್ಭದಲ್ಲಿ ಯಾವುದೇ ರೀತಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡದೆ ಬಸ್ ನಿಲ್ದಾಣಗಳಲ್ಲಿ ಬಸ್ ಪ್ರಯಾಣಿಕರು ಬರ್ತಾ ಇರುವಂಥದ್ದು ಹೋಗ್ತಾ ಇರುವಂಥದ್ದು ಕೂಡ ಜಾಸ್ತಿ ಆಗಿದೆ. ಆದರೆ ಯಾವುದೇ ರೀತಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡದೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಇಲ್ಲಿ ಕಂಡು ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ವಾರ್ತಾ ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ BMTCಯಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ಸಂಚಾರವನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚು ಜವಾಬ್ದಾರಿಯನ್ನ ಜಾಗರೂಕತೆಯನ್ನ ವಹಿಸಬೇಕಾದಂತ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ನೋಡ್ತಾ ಇದ್ವಿ. ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ಈಗ ಸೋಂಕು ಕಾಣಿಸ್ಕೊಳ್ತಾ ಇದೆ. ಅಟ್ಲೀಸ್ಟ್ ಆ BMTC ಕಾರ್ಯನಿರ್ವಾಹಕರು, ಆ ಚಾಲಕರು, ಆ ನಿರ್ವಾಹಕರು ಇರ್ತಾರಲ್ಲ, ಅಟ್ಲೀಸ್ಟ್ ಅವರಾದ್ರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರ ಒಂದು ಸೇಫ್ಟಿಗಾದ್ರೂ ಅದನ್ನ ಮಾಡಬೇಕಾಗಿತ್ತು. ಆದ್ರೆ ಆ ಕೆಲಸ ಆಗ್ತಾ ಇಲ್ಲ. ಸೊ ಹೀಗಾಗಿ BMTCಯಲ್ಲಿ ಪ್ರಯಾಣ ಮಾಡುವಂತವರು ಸಹಜವಾಗಿ ಆತಂಕದಲ್ಲೇ ಪ್ರಯಾಣ ಮಾಡುವಂತಹ ಒಂದು ದುಸ್ಥಿತಿ ಎದುರಾಗಿರುವಂತದ್ದು. ಅಟ್ಲೀಸ್ಟ್ ಈಗಲಾದ್ರೂ ನೋಡಿ, ಯಾಕೆಂದ್ರೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸೋಂಕಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. 889 ನಿನ್ನೆ ದಾಖಲೆಯ ಮಟ್ಟದಲ್ಲಿ ಸೋಂಕು ವರದಿಯಾಗಿದೆ. ಒಂದು ಗುಡ್ ನ್ಯೂಸ್ ಬರ್ತಾ ಇದೆ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಭಾರತದಲ್ಲಿ ಕೊರೋನಾ ವೈರಸ್ಗೆ ಲಸಿಕೆಯನ್ನ ಕಂಡುಹಿಡಿಯಲಾಗಿದೆ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೊರೋನಾಗೆ ಲಸಿಕೆ ಬಿಡುಗಡೆಯಾಗಲಿರುವಂತದ್ದು. ಭಾರತ್ ಬಯೋಟೆಕ್ನ ಕೋವಾಕ್ಸಿನ್ ಬಿಡುಗಡೆ ಮಾಡಲಿದೆ. ಈ ಒಂದು ಲಸಿಕೆ ಬಿಡುಗಡೆ ಆಗ್ತಾ ಇರುವಂತದ್ದು ಆಗಸ್ಟ್ 15ರ ಒಳಗೆ ಸಾರ್ವಜನಿಕ ಬಳಕೆ ಬಿಡುಗಡೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿದೆ ಐಸಿಎಂಆರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿರುವಂತದ್ದು. ಇದು ನಿಜಕ್ಕೂ ಒಂದು ದೊಡ್ಡ ಖುಷಿಯ ವಿಚಾರ. ಹಾಗೆ ಸಾಕಷ್ಟು ಜನ ಅನ್ಕೊಳ್ತಿದ್ರು ಕೊರೋನಾ ಸೋಂಕು ಬಂದ ತಕ್ಷಣ ಆತ್ಮಹತ್ಯೆಗಳನ್ನ ನೋಡ್ತಾ ಇದ್ವಿ, ಹಾಗೆ ಭಯದ ವಾತಾವರಣ ನಿರ್ಮಾಣವಾಗ್ತಾ ಇತ್ತು, ಬದುಕ್ತಿವೋ ಇಲ್ವೋ ಅನ್ನುವ ಒಂದು ಪ್ರಶ್ನೆ ಕೂಡ ಎದ್ದೇಳ್ತಾ ಇತ್ತು. ಫೈನಲಿ ಒಂದು ಗುಡ್ ನ್ಯೂಸ್ ಅನ್ನ ನೋಡ್ತಾ ಇದ್ವಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ಸಾಕಷ್ಟು ಆತಂಕ, ಭಾರತದಲ್ಲಿ ದಿನೇ ದಿನೇ ಸೋಂಕಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಎಲ್ರಿಗೂ ಕೂಡ ಭಯನೇ. ಈ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ನೋಡ್ತಾ ಇದ್ವಿ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತದೆ ಈ ಲಸಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕರೋನಾ ವಿಷಯದಲ್ಲಿ ಆಕ್ಚುಲಿ ಜನಕ್ಕೆ ಭಯ ಇದ್ದದ್ದೇನೆಂದ್ರೆ, ಒಂದು ಅದು ಹರಡುವ ರೀತಿಯಿಂದಾಗಿ, ಜೊತೆಗೆ ಅದಕ್ಕೆ ಮದ್ದಿಲ್ಲ ಎನ್ನುವ ಕಾರಣಕ್ಕಾಗಿ. ಆದ್ರೆ ಈಗ ಸಿಹಿ ಸುದ್ದಿ ಬರ್ತಾ ಇದೆ, ಕರೋನಾಕ್ಕೆ ಏನೋ ಒಂದು ಲಸಿಕೆ ಕಂಡುಹಿಡಿಯಲಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಅಂದ್ರೆ ಕೋವ್ಯಾಕ್ಸಿನ್ ಕಂಡುಹಿಡಿಯಲಾಗಿದೆ ಅಂತ ಭಾರತ್ ಬಯೋಟೆಕ್ ಹೈದರಾಬಾದ್ ಮೂಲದ ಈ ಒಂದು ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್ ಮತ್ತು ಪುಣೆಯಲ್ಲಿರುವಂತಹ ವೈರಾಲಜಿ ವಿಭಾಗದಿಂದ ಈ ಸಂಸ್ಥೆಯಿಂದ ಸಹಯೋಗದೊಂದಿಗೆ ಈ ಒಂದು ಲಸಿಕೆಯನ್ನ ಕೋವ್ಯಾಕ್ಸಿನ್ ಅನ್ನುವಂತ ಲಸಿಕೆಯನ್ನ ಕಂಡುಹಿಡಿದಿದೆ. ಇದರಿಂದ ಅಂದ್ರೆ ಮುಂದೆ ಒಂದು ಮಹತ್ತರವಾದಂತಹ ಬದಲಾವಣೆ ಆಗ್ಬೋದು. ಅಂದ್ರೆ ಈಗ ಸರ್ಕಾರಗಳು ಮತ್ತು ಜನಸಾಮಾನ್ಯರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಮತ್ತೆ ಅದಕ್ಕೊಂದು ಬಹಳ ವಿಚಿತ್ರವಾದಂತಹ ಸನ್ನಿವೇಶವನ್ನ ಎದುರಿಸ್ತಿದ್ದಾರೆ. ಈ ಎಲ್ಲದಕ್ಕೂ ಬ್ರೇಕ್ ಹಾಕಿ ಲಸಿಕೆಗಳನ್ನ ಅಂದ್ರೆ ಈ ಕೋವ್ಯಾಕ್ಸಿನ್ ಅನ್ನ ಹಾಕುವ ಮುಖಾಂತರ ಈ ಪರಿಸ್ಥಿತಿಯಿಂದ ಹೊರಬರ್ಬೋದು. ಜನ ಕೂಡ ಆತಂಕಗೊಂಡಿದ್ದಾರೆ. ಅಂದ್ರೆ ಲಸಿಕೆನ ಮಧ್ಯೆ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಆತಂಕಗೊಂಡಿದ್ರು. ಕಡೆ ಪಕ್ಷ ಈಗ ಏನಾದ್ರೂ ರೋಗಕ್ಕೆ ತುತ್ತಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಆದ್ರೂ ಸಿಗುತ್ತೆ, ಮದ್ದಾದ್ರೂ ಇದೆ ಅನ್ನುವಂತ ಸಮಾಧಾನ ಆದ್ರೂ ಈಗ ಸಿಗುತ್ತೆ. ಆ ರೀತಿಯಾಗಿ ಒಂದು ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗುತ್ತೆ. ಅಷ್ಟರ ಮಟ್ಟಿಗೆ ಇದು ಬಹಳ ಒಂದು ದೊಡ್ಡ ಸುದ್ದಿ, ಜೊತೆಗೆ ಒಂದು ದೊಡ್ಡ ಸಮಾಧಾನಕರವಾದಂತಹ ಸುದ್ದಿ ಆಗಿದೆ. ಪೃಥ್ವಿರಾಜ್, ಯಾರಿಗಾದ್ರೂ ಪ್ರಯೋಗ ಮಾಡ್ಲಾಗಿದ್ಯಾ ಆಲ್ರೆಡಿ ಈ ಒಂದು ಲಸಿಕೆಯನ್ನ?
ಅಂದ್ರೆ ಈಗ ಕ್ಲಿನಿಕಲ್ ಅಂದ್ರೆ ಮನುಷ್ಯರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಈಗ ಅನುಮತಿಯನ್ನ ಕೊಡಲಾಗಿದೆ ಭಾರತದ ಆರೋಗ್ಯ ಇಲಾಖೆ. ಅದೇ ಆಗಸ್ಟ್ 15ನೇ ತಾರೀಕು ಈ ಪ್ರಯೋಗ ಆಗುತ್ತೆ. ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಆಗಿದ್ರು ಕೂಡ ಅದು ಪ್ರಯೋಗ ಆಗ್ಬೇಕು ಮತ್ತು ಅದು ಫಲಶ್ರುತಿ ಸಿಗ್ಬೇಕು. ಆ ಕಾರಣಕ್ಕೋಸ್ಕರ ಆಗಸ್ಟ್ 15ನೇ ತಾರೀಕು ಅದನ್ನ ಮೊದಲ ಪ್ರಯೋಗವನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿಗೆ ಒಂದ್ ಹಂತ ದಾಟಂಗ ಆಗುತ್ತೆ. ಅಂದ್ರೆ ಇಲ್ಲಿವರೆಗೂ ಏನು ಕೂಡ ಪ್ರಯೋಗಗಳೇ ನಡೀತಾ ಇದ್ವು. ಬರೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ವಿವಿಧ ವಿಶ್ವವಿದ್ಯಾನಿಲಯಗಳು, ಏನು ಲ್ಯಾಬ್ಗಳು, ದೊಡ್ಡ ದೊಡ್ಡ ಆರೋಗ್ಯ ಕ್ಷೇತ್ರದ ತಜ್ಞರು ಇವರೆಲ್ಲರೂ ಕೂಡ ಇದ್ರ ಬಗ್ಗೆ ಸಂಶೋಧನೆಯನ್ನ ನಡೆಸ್ತಾ ಇದ್ರು, ಅಧ್ಯಯನವನ್ನ ಮಾಡ್ತಾ ಇದ್ರು. ಆದ್ರೆ ಭಾರತ್ ಬಯೋಟೆಕ್ ಹೈದರಾಬಾದ್ ಮೂಲದ ಈ ಸಂಸ್ಥೆ, ಭಾರತದ ಸಂಸ್ಥೆ, ಈ ಒಂದು ಕೋವ್ಯಾಕ್ಸಿನ್ ಅನ್ನ ಕಂಡಿಡಿದೆ. ಇದು ಬರೀ ಭಾರತಕ್ಕಷ್ಟೇ ದೊಡ್ಡ ಸುದ್ದಿನೂ ಅಲ್ಲ ಅಥವಾ ಸಿಹಿ ಸುದ್ದಿನೂ ಅಲ್ಲ, ಜಗತ್ತಿಗೂ ಕೂಡ ಒಂದು ದೊಡ್ಡ ಒಂದು ಸಮಾಧಾನಕರವಾದಂತಹ ಸುದ್ದಿಯಾಗಿ ಪರಿಣಮಿಸುತ್ತೆ. ಆಗಸ್ಟ್ 15ನೇ ತಾರೀಕು ಅದಕ್ಕೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿದೆ ICMR. ಇನ್ಫ್ಯಾಕ್ಟ್ ಅದು 15ನೇ ತಾರೀಕು ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಹೇಳಿರೋರು ಕೂಡ ICMR. ಅದೇ ಹಾಗಾಗಿ ಇದು ಅಧಿಕೃತವಾದಂತಹ ಸುದ್ದಿ. ಸೊ ಅವತ್ತು ಮಾನವ ಟೆಸ್ಟ್ ಆಗುತ್ತೆ, ಪ್ರಯೋಗ ಆಗುತ್ತೆ. ಅಂದ್ರೆ ಈಗ ಆಲ್ಮೋಸ್ಟ್ ಈಗಾಗಲೇ ಕ್ಲಿನಿಕಲ್ ಟೆಸ್ಟ್ ಗಳೆಲ್ಲವೂ ಮುಗಿದಿದಾವೆ. ಇನ್ನೇ ಹ್ಯೂಮನ್ ಟೆಸ್ಟ್ ಮಾತ್ರ ಉಳಿದಿದೆ. ಕ್ಲಿನಿಕಲ್ ಟೆಸ್ಟ್ ಯಶಸ್ವಿ ಆಗಿರೋದ್ರಿಂದ ಈ ಮಾನವರ ಮೇಲೆ ಮಾಡುವಂತಹ ಪ್ರಯೋಗವೂ ಕೂಡ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ICMR ನ ದೃಢ ನಂಬಿಕೆ. ಹಾಗಾಗಿ ಆಗಸ್ಟ್ 15ನೇ ತಾರೀಕಿಗೆ ಅದು ಈ ಒಂದು ಕೋವ್ಯಾಕ್ಸಿನ್ ಪ್ರಯೋಗಕ್ಕೆ ಅಂದ್ರೆ ಅದನ್ನ ಬಳಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಧರ್ಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಒಂದು ಖುಷಿಯ ವಿಚಾರವನ್ನ ಗಮನಿಸಿದ್ರಲ್ಲ, ಲಸಿಕೆನೇ ಇಲ್ಲ ಕೊರೋನಾ ಬಂದ್ರೆ ಅನ್ನುವ ಭಯದ ಸ್ಥಿತಿ ನಿರ್ಮಾಣವಾಗಿತ್ತಲ್ಲ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಸೊ ಇದು ಯಾರು ಕೂಡ ಆತಂಕ ಪಡುವಂತ ವಿಚಾರ ಇಲ್ವೇ ಇಲ್ಲ. ಇನ್ಮೇಲೆ ಲಸಿಕೆ ಇರುವಂತ ಕಾರಣಕ್ಕೆ ಎಲ್ಲರೂ ಕೂಡ ಸ್ವಲ್ಪ ನೆಮ್ಮದಿಯಾಗಿ ಆತ್ಮವಿಶ್ವಾಸದಿಂದ ಕೊರೋನಾ ಬಂದ್ರು ಧೈರ್ಯವಾಗಿ ಟೆಸ್ಟ್ ಮಾಡಿಸ್ಕೊಂಬಿಡಿ. ಎಷ್ಟೋ ಜನ ಕೊರೋನಾ ಬಂದ್ರು ಕೂಡ ತೋರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಆಗ ಕೊರೋನಾ, ಇನ್ನು ಮುಂದೆ ಮನೆಯ ಆಸ್ಪತ್ರೆ. ಒಂದೇ ರೋಗ 4 ವರ್ಗ. ಕೊರೋನಾ 1, 2, 3, 4. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ರಣಕೇಕೆ ಆಗ್ತಾ ಇರುವಂತದ್ದು ನಿಮ್ಗೂ ಕೂಡ ಗೊತ್ತಿದೆ. ಕೊರೋನಾ ಆಸ್ಪತ್ರೆಗಳು ಫುಲ್ ಆಗ್ತಾ ಇದಾವೆ, ಬೆಡ್ಡೇ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀವಿ. ಆಸ್ಪತ್ರೆಗಳಿಗಾಗಿ ಅಲೆದಾಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಎಷ್ಟೋ ಪ್ರಕರಣಗಳನ್ನ ನಾವೇ ನಿಮ್ಗೆ ತೋರಿಸಿದೀವಿ. ಯಾವ ರೀತಿಯಾಗಿದೆ ವಾಸ್ತವ ರಾಜ್ಯದಲ್ಲಿ, ಯಾವ ರೀತಿಯಾದಂತ ಪರದಾಟವನ್ನ ಮಾಡ್ತಾ ಇದ್ದಾರೆ ಕೊರೋನಾ ಸೋಂಕಿತರು. ಕೊರೋನಾ ಸೋಂಕು ಗೊತ್ತಾದ ಮೇಲೂ ಕೂಡ ಅವರಿಗೆ ಆಸ್ಪತ್ರೆಯನ್ನ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೆಡ್ ನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಕೊರೋನಾ ಸೋಂಕಿತರು ಒಂದ್ ಕಡೆ ಆಸ್ಪತ್ರೆಯಲ್ಲೂ ಕೂಡ ಅಂತ. ಈ ಪರಿಸ್ಥಿತಿ ನಿವಾರಣೆಗೆ ಸರ್ಕಾರದ ಒಂದು ಆದೇಶ ರೆಡಿ ಆಗಿದೆ. ತಜ್ಞರ ಸಲಹೆಯಂತೆ ಹೊಸ ನಿಯಮಾವಳಿಯನ್ನ ರೆಡಿ ಮಾಡಿದೆ ಸರ್ಕಾರ. ದೆಹಲಿ ಮತ್ತೆ ಮುಂಬೈನಲ್ಲಿ ಇದೆ ಈ ಒಂದು ಪ್ಲಾನು. ಅದನ್ನ ರಾಜ್ಯದಲ್ಲೂ ಕೂಡ ಜಾರಿ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ. ರೋಗಿಗಳನ್ನ 4 ವರ್ಗಗಳಾಗಿ ವಿಂಗಡಿಸಿ ಚಿಕಿತ್ಸೆಯನ್ನ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಂಡಿದೆ. ಲಕ್ಷಣ ಇಲ್ಲದವರಿಗೆ ಮನೆಯಲ್ಲೇ ಚಿಕಿತ್ಸೆಯನ್ನ ನೀಡುವಂಥದ್ದು. ಅಂದ್ರೆ ಕೊರೋನಾ ಪಾಸಿಟಿವ್ ಅಂತ ವರದಿಯಾಗಿರುವಂಥದ್ದು, ಆದ್ರೆ ಅವರಿಗೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರೋದಿಲ್ವಲ್ಲ, ಅಂತವರೇ 60% ಇರುವಂಥದ್ದು. ಅಂತವರನ್ನ ಮನೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡುವಂತ ಕ್ರಮ. ತಜ್ಞರ ಸಲಹೆಯಂತೆ ಸರ್ಕಾರ ಈ ರೀತಿಯಾದಂತ ತೀರ್ಮಾನಕ್ಕೆ ಮುಂದಾಗಿದೆ. ರೋಗ ಲಕ್ಷಣ ಇಲ್ಲದಂತವರು 4 ವರ್ಗಗಳು ಯಾವ್ದ್ಯಾವ್ದು ಅಂತ ಹೇಳ್ತೀನಿ. ರೋಗ ಲಕ್ಷಣ ಇಲ್ಲದಂತವರು ಮೊದಲ ವರ್ಗ, ಇದು ಸಾಧಾರಣ ರೋಗಿಗಳು 2ನೇ ವರ್ಗ, ಸೂಕ್ಷ್ಮ ರೋಗಿಗಳು ಅಂತ ಪರಿಗಣಿಸಲಾಗುತ್ತೆ, ಅದು 3ನೇ ವರ್ಗ, ಅತಿ ಸೂಕ್ಷ್ಮ ರೋಗಿಗಳು ಅಂತ 4ನೇ ವರ್ಗ. ಇದು ಹೀಗೆ 4 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ರೋಗ ಲಕ್ಷಣ ಇಲ್ಲದ ಅಥವಾ ಅತ್ಯಂತ ಕಡಿಮೆ ಜ್ವರದ ಲಕ್ಷಣಗಳಿದ್ದರೆ ಅವರನ್ನು ಮನೆಯಲ್ಲೇ ಪ್ರತ್ಯೇಕವಾಗಿರಿಸಿ ಹೋಮ್ ಐಸೋಲೇಷನ್, ಅವರ ಆರೋಗ್ಯದ ಮೇಲೆ ನಿಗಾ ಇಡೋದು ಸೂಕ್ತ. ಇದರಿಂದ ಆಸ್ಪತ್ರೆಗಳಲ್ಲಿ ಒತ್ತಡ ತಡೆಯಬಹುದಾಗಿದೆ ಎಂದು ಬಹುತೇಕ ತಜ್ಞರು ಅಭಿಪ್ರಾಯಪಟ್ಟರು. ತೀವ್ರ ಸೋಂಕಿನ ಲಕ್ಷಣಗಳು ಹೊಂದಿರುವವರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿರುವವರು ಸೋಂಕಿತರಾದಲ್ಲಿ ಅವರಿಗೆ ಉತ್ತಮ ಚಿಕಿತ್ಸೆ ನೀಡಲು ಆದ್ಯತೆ ನೀಡಬೇಕು ಅಂತ ತಜ್ಞರು ಸಲಹೆ ನೀಡಿದರು. ಪ್ರಕರಣ ದ್ವಿಗುಣಗೊಳ್ಳುವ ವೇಗ ತಗ್ಗಿಸಬೇಕು. ಮುಚ್ಚಿದ ಸ್ಥಳಗಳು, ನಿಕಟ ಸಂಪರ್ಕ ಹಾಗೂ ಜನಸಂದಣಿ ಸ್ಥಳಗಳಲ್ಲಿ ಜನತೆ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಟೆಲಿಮೆಡಿಸಿನ್ ವ್ಯವಸ್ಥೆಯ ಮೂಲಕ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದು. ಯಾವ ರೋಗದ ಲಕ್ಷಣ ಇಲ್ದಿರ ಇರ್ತಕ್ಕಂತಹ ಪಾಸಿಟಿವ್ ವ್ಯಕ್ತಿಗಳನ್ನ
ನಾವು ಕೋವಿಡ್ ಕೇರ್ ಸೆಂಟರ್ ಇಡಬೇಕಾ, ಮನೆಯಲ್ಲೇ ಯಾರು ಮನೆಗಳಲ್ಲಿ ಸೂಕ್ತ ಅಂತ ಇರುತ್ತೆ ಅಲ್ಲಿ ಪ್ರತ್ಯೇಕವಾಗಿಟ್ಟು ಅವ್ರ ಮೇಲೆ ನಿಗಾ ಇಡುವಂತ ಕೆಲಸ ಮಾಡಬೇಕಾ, ಈ ರೀತಿಯ ಅನೇಕ ವಿಷಯಗಳ ಬಗ್ಗೆ ಕೂಲಂಕುಷವಾದಂತಹ ಚರ್ಚೆ ಆಗಿದೆ. ಲಾಸ್ಟ್ 1 ವೀಕ್ನಿಂದ ಕೋವಿಡ್ ತುಂಬಾ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಇದನ್ನು ಈಗ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಮಾಡಬೇಕಂತ ನಾವು ಸಮಾಲೋಚನೆ ಮಾಡಿದ್ವಿ. ಈ ಎಸಿಂಪ್ಟಮ್ಯಾಟಿಕ್ ಕೋವಿಡ್ ಅಂದ್ರೆ ಸಿಂಪ್ಟಮ್ಸ್ ಇಲ್ದಿದ್ದವರು, ಬೇರೆ ಕೋಮಾರ್ಬಿಡಿಟಿ ಇಲ್ದಿದ್ದವರು, ಇವರನ್ನು ಆದರೆ ನಾವು ಮನೆಯಲ್ಲೇ ನೋಡ್ಕೊಳ್ಬಹುದು ಮೆಡಿಕಲ್ ಸೂಪರ್ವಿಷನ್ ಜೊತೆ, ಅಥವಾ ಕೋವಿಡ್ ಕೇರ್ ಸೆಂಟರ್ಸ್ ಅಂತ ಓಪನ್ ಮಾಡಿ ಅಲ್ಲಿ ನೋಡ್ಬೋದು. ಹಾಗೆ ಮಾಡಿದ್ರೆ ನಾವು ಸಹ ಒಂದು 80% ಹಾಸ್ಪಿಟಲ್ ಬೆಡ್ಸ್ ಅನ್ನು ರಿಲೀಸ್ ಮಾಡಿ ನಿಜವಾಗಿ ಅಗತ್ಯ ಇರುವ ಪೇಷಂಟ್ಸ್ ಅನ್ನು ನೋಡ್ಬೋದು. ಇದಕ್ಕೆ ಸರ್ಕಾರದವರು ಒಪ್ಪಿಗೆ ಮಾಡಿದ್ದಾರೆ. ಆದಷ್ಟು ಬೇಗ ನಿರ್ಣಯ ತೆಕ್ಕೊಂಡು ಅದನ್ನು ಆರ್ಡರ್ ಪಾಸ್ ಮಾಡ್ತಾರೆ. ಎರಡನೇದು ಏನಂದ್ರೆ, ನಾವು ಅನೇಕ ಸಭೆಗಳು ಮಾಡಿದ್ರಿ, ನೀವು ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಡಾಕ್ಟರ್ಸು ಮತ್ತು ನಿಮ್ಮ ಕಲೀಗ್ಸ್ ಇದ್ದರು. ಹಾಗಾಗಿ ಸರ್ಕಾರಕ್ಕೆ ಈ ಆತಂಕವನ್ನು, ಸ್ಪ್ರೆಡ್ ಆಗಿರೋ ಆತಂಕವನ್ನು ನೀವು ವಿವರಣೆ ಮಾಡಿದ್ದೀರಾ ಸರ್? ಹೌದು. ಇವಾಗ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವಾಗ ಲಾಸ್ಟ್ 1 ವೀಕ್ ಎಸ್ಪೆಷಲಿ ಬ್ಯಾಂಗ್ಳೂರ್ನಲ್ಲಿ ಸ್ಪೈಕ್ ಆಗಿರೋದ್ರಿಂದ ಸಡನ್ ಆಗಿ ಬೆಡ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಎಲ್ಲಾದ್ರೂ ಬ್ಲಡ್ ಸಿಗ್ತಾ ಇಲ್ಲ. 5 ಹಾಸ್ಪಿಟ್ಲಿಗೆ ಹೋದ್ವಿ, 10 ಹಾಸ್ಪಿಟ್ಲಿಗೆ ಹೋದ್ವಿ, ಎಲ್ಲ ರಿಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅದೇ ಒಂದು ದೊಡ್ಡ ಕಂಪ್ಲೇಂಟ್ ಆಗಿತ್ತು ಜನರದ್ದು. ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ, ಇವಾಗ ಎಲ್ಲ ಕಡೆ ನಮ್ಮ ದೇಶದಲ್ಲಿ ಕೂಡ ಬೇರೆ ಸಿಟಿನಲ್ಲಿ ಈ ಮೈಲ್ಡ್ ಅಥವಾ ಎಸಿಂಪ್ಟಮ್ಯಾಟಿಕ್ ಪೀಪಲ್ಗೆ ಇಫ್ ದೇ ಆರ್ ವಿದಿನ್ ದಟ್ ಏಜ್ ಲಿಮಿಟ್, ಅವರಿಗೆ ಬೇರೆ ಕೋಮಾರ್ಬಿಡಿಟೀಸ್ ಲೈಕ್ ಶುಗರ್, BP ಇಲ್ಲ ಅಂತ ಹೇಳಿದ್ರೆ, ಮನೆಯಲ್ಲಿ ಅವರಿಗೆ ಸಾಕಷ್ಟು ಅವರಿಗೆ ಜಾಗ, ಒಂದು ರೂಮು, ಒಂದು ಟಾಯ್ಲೆಟ್. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೌಮ್ಯ, ನೋಡ್ತಾ ಇದ್ವಿ ಕೊರೋನಾ ಸೋಂಕಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ ರಾಜ್ಯದಲ್ಲಿ. ಈಗ ಒಂದು ಚಿಕಿತ್ಸಾ ರೂಪದಲ್ಲಿ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಯಾವಾಗಿಂದ ಜಾರಿ ಆಗ್ತಾ ಇದೆ ಇದು? ಯಾವ ರೀತಿಯಾಗಿ ಕಣ್ಣಿಡುತ್ತೆ ಸರ್ಕಾರ? ಪೃಥ್ವಿ, ಈ ಒಂದು ಹೊಸ ನಿಯಮಾವಳಿ ನಿನ್ನೆಯಿಂದ ಜಾರಿಗೆ ಬಂದಿದೆ. ಜುಲೈ 1ನೇ ತಾರೀಕು ನಡೆದಂತಹ ತಜ್ಞ ಸಭೆಯಲ್ಲಿ, CM ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಅನೇಕ ಹಿರಿಯ ವೈದ್ಯರು ಪಾಲ್ಗೊಂಡಿದ್ರು. ಆ ಒಂದು ಸಭೆಯಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಾಯಿತು. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಇಡೀ ಒಟ್ಟು ಎಷ್ಟು ಜನ ಕೊರೋನಾ ಸೋಂಕಿತರು ಇದ್ದಾರೆ ಅನ್ನೋದರ ಲೆಕ್ಕದಲ್ಲಿ 60ರಿಂದ 80% ಜನರಿಗೆ ಯಾವುದೇ ರೋಗ ಲಕ್ಷಣ ಇಲ್ಲ. ಸೊ ಅಷ್ಟು ಜನರನ್ನು ನಾವು ಈಗಿರುವಂತಹ ಆಸ್ಪತ್ರೆಗಳ ಸೆಟಪ್ನಿಂದ ಹೊರಗೆ ಇಡೋದಕ್ಕೆ ಸಾಧ್ಯ ಆದರೆ, ಈಗ ಏನು ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ, ರೋಗಿಗಳು ಹಾಸಿಗೆ ಇಲ್ದಲೆ ಪರದಾಡುವಂಥದ್ದು, ವೆಂಟಿಲೇಟರ್ಸ್ ಇಲ್ದಲೆ ಪರದಾಡುವಂಥದ್ದು, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಇನ್ನು ಜನ ಓಡಾಡಬೇಕಾಗಿರುವಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ಒಂದೇ ಏಟಿಗೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಂತ ಸಿಂಪ್ಟಮ್ಸ್ ಇಲ್ದಲೇ ಇರೋರನ್ನ ತುಂಬ ಆರಾಮಾಗಿ ಅವ್ರ ಮನೆಗಳಲ್ಲಿ ಇರೋದಕ್ಕೆ ಬಿಡೋದಕ್ಕಾಗಲ್ಲ. ಅವರನ್ನು ಕೂಡ ರೋಗಿಗಳು ಅಂತಲೇ ಕನ್ಸಿಡರ್ ಮಾಡಬೇಕು. ಆದರೆ ಸಿಂಪ್ಟಮ್ಸ್ ಒಂದು ಸಲ ಇಲ್ಲ, ಎಸಿಂಪ್ಟಮ್ಯಾಟಿಕ್ ಆಗಿ ಪಾಸಿಟಿವ್ ಆಗಿದ್ದಾರೆ ಅಂತಂದರೆ ಅವರಲ್ಲಿ ಬಹಳ ಅಪರೂಪಕ್ಕೆ ನಂತರದ ದಿನಗಳಲ್ಲಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅವರವರ ಮನೆಯಲ್ಲಿ ಸೌಕರ್ಯ ಇದ್ದರೆ ಖಂಡಿತವಾಗ್ಲೂ ಅವರೆಲ್ಲ ಮನೆಗಳಲ್ಲೇ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರದ ಈ ಹೊಸ ಸುತ್ತೋಲೆ ನೀಡ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಜಿಯೋ ಸಂಸ್ಥೆಯಲ್ಲಿ ಇಂಟೆಲ್ ಕ್ಯಾಪಿಟಲ್ ಸಂಸ್ಥೆ ಹೂಡಿಕೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಜಿಯೋದಲ್ಲಿ ಇಂಟೆಲ್ ಬರೋಬ್ಬರಿ 1,894.50 ಕೋಟಿ ಅಂದ್ರೆ ಶೇಕಡ 0.39% ಷೇರುಗಳ ಮೇಲೆ ಹೂಡಿಕೆಗೆ ನಿರ್ಧಾರವನ್ನ ಮಾಡಿದೆ. ಇಂಟೆಲ್ ಕ್ಯಾಪಿಟಲ್ ಹೂಡಿಕೆ ನಂತರ ಜಿಯೋ ಸಂಸ್ಥೆಯಲ್ಲಿ ವಿವಿಧ ದಿಗ್ಗಜರ ಒಟ್ಟು ಹೂಡಿಕೆ 1,17,588 ಕೋಟಿ ಆಗಲಿದೆ. ಹೂಡಿಕೆ ಈ ಮೊದಲು ಫೇಸ್ಬುಕ್, ಸಿಲ್ವರ್ ಲೇಕ್ 2 ಬಾರಿ, ವಿಸ್ತಾ ಈಕ್ವಿಟಿ, ಜನರಲ್ ಅಟ್ಲಾಂಟಿಕಾ, KKR, ಮುಬದಲಾ, IDIA, TPG ಹಾಗೆ LK ಟನ್ PAF ಹೂಡಿಕೆಯನ್ನ ಮಾಡಿರುವಂತದ್ದು. ಇನ್ನು ಇಂಟೆಲ್ ಹೂಡಿಕೆ ಕುರಿತು ಪ್ರತಿಕ್ರಿಯಿಸಿರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮುಖೇಶ್ ಅಂಬಾನಿ ಅವರು ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಪ್ರಮುಖ ಡಿಜಿಟಲ್ ಸಮಾಜವಾಗಿ ಪರಿವರ್ತಿಸುವಂತ ನಮ್ಮ ಉದ್ದೇಶಕ್ಕೆ ಇಂಟೆಲ್ ಜೊತೆಗಿನ ಒಡಂಬಡಿಕೆ ಪೂರಕವಾಗಿದೆ ಅಂತ ಹೇಳಿದ್ದಾರೆ. ಜಾಗತಿಕ ಬದಲಾವಣೆಯ ತಂತ್ರಜ್ಞಾನ ರೂಪಿಸುವಂತ ಹೆಗ್ಗಳಿಕೆ ಇಂಟೆಲ್ಗಿದೆ. ಹೀಗಾಗಿ ಇಂಟೆಲ್ ಜೊತೆ ಕೆಲಸವನ್ನು ಮಾಡಲಿಕ್ಕೆ ಉತ್ಸುಕರಾಗಿದ್ದೇವೆ ಅಂತ ಹೇಳಿದ್ದಾರೆ ಮುಖೇಶ್ ಅಂಬಾನಿ ಅವರು. ಇವಿಷ್ಟೀವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ